ನೀವೇನಾದ್ರೂ ನಮ್ಮ ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನ ಒತ್ತಿ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್. ನಮ್ಮ ಇಂದಿನ ಮೊದಲ ಪ್ರಶ್ನೆ, ಯಾವ ಆಹಾರವು ಚರ್ಮದ ಸೌಂದರ್ಯವನ್ನು ಸುಧಾರಿಸುತ್ತದೆ? ನಿಮ್ಮ ಆಯ್ಕೆಗಳು: ಎ ನಿಂಬೆಹಣ್ಣು, ಬಿ ಪಪ್ಪಾಯಿ, ಸಿ ಕ್ಯಾರೆಟ್, ಡಿ ಈರುಳ್ಳಿ. ಸರಿಯಾದ ಉತ್ತರ ಬಿ ಪಪ್ಪಾಯಿ. ಪಪ್ಪಾಯಿ ಹಣ್ಣು. ಸರಿಯಾದ ಉತ್ತರ ಬಿ ಪಪ್ಪಾಯಿ. ಪಪ್ಪಾಯಿ ಹಣ್ಣು ಚರ್ಮದ ಸೌಂದರ್ಯವನ್ನು ವೃದ್ಧಿಸುತ್ತದೆ. ಎರಡನೇ ಪ್ರಶ್ನೆ, ಯಾವ ಜಂತು ಅಥವಾ ಜೀವಿ ಏಕಕಾಲದಲ್ಲಿ ಎರಡು ಕಡೆ ನೋಡಬಲ್ಲದು? ನಿಮ್ಮ ಆಯ್ಕೆಗಳು: ಎ ಆಮೆ, ಬಿ ಊಸರವಳ್ಳಿ, ಸಿ ಹಾವು, ಡಿ ಹಲ್ಲಿ. ಸರಿಯಾದ ಉತ್ತರ ಬಿ ಊಸರವಳ್ಳಿ. ಊಸರವಳ್ಳಿ ಏಕಕಾಲದಲ್ಲಿ ಎರಡೂ ಕಡೆ ನೋಡಬಲ್ಲದು. ಮೂರನೇ ಪ್ರಶ್ನೆ, ಹೆಚ್ಚು ಉಪ್ಪು ತಿಂದರೆ ಏನಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಅಧಿಕ ಬಿಪಿ, ಬಿ ಕ್ಯಾನ್ಸರ್ ಸಂಭವಿಸುತ್ತದೆ, ಸಿ ಮೂತ್ರಪಿಂಡದಲ್ಲಿ ಕಲ್ಲು, ಚರ್ಮದ ಸೌಂದರ್ಯ ಹಾಳಾಗುತ್ತದೆ. ಸರಿಯಾದ ಉತ್ತರ ಎ ಅಧಿಕ ಬಿಪಿ. ಹೆಚ್ಚು ಉಪ್ಪು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾಲ್ಕನೇ ಪ್ರಶ್ನೆ, ಗಂಡು ಮತ್ತು ಹೆಣ್ಣುಗಳ ಇಬ್ಬರ ಹೃದಯಗಳಲ್ಲಿ ಯಾವುದು ಅತಿ ವೇಗವಾಗಿ ಬಡಿದುಕೊಳ್ಳುತ್ತದೆ? ನಿಮ್ಮ ಆಯ್ಕೆಗಳು: ಎ ಪುರುಷರು, ಬಿ ಮಹಿಳೆಯರದು, ಸಿ ಒಂದೇ ಆಗಿರುತ್ತದೆ, ಡಿ ಹೇಳಲು ಸಾಧ್ಯವಿಲ್ಲ. ಸರಿಯಾದ ಉತ್ತರ ಬಿ ಮಹಿಳೆಯರ ಹೃದಯ. ಮಹಿಳೆಯರ ಹೃದಯ ಪುರುಷರಿಗಿಂತ ಹೆಚ್ಚು ವೇಗವಾಗಿ ಬಡಿದುಕೊಳ್ಳುತ್ತದೆ. ಐದನೇ ಪ್ರಶ್ನೆ, ಬಾಯ್ಲರ್ ಕೋಳಿಗಳು ಎಷ್ಟು ದಿನಗಳಲ್ಲಿ ಪೂರ್ಣವಾಗಿ ಬೆಳವಣಿಗೆಯಾಗುತ್ತವೆ? ನಿಮ್ಮ ಆಯ್ಕೆಗಳು: ಎ 10 ದಿನಗಳು, ಬಿ 30 ದಿನಗಳು, ಸಿ 15 ದಿನಗಳು, ಡಿ 48 ದಿನಗಳು. ಸರಿಯಾದ ಉತ್ತರ ಡಿ 48 ದಿನಗಳು. ಬಾಯ್ಲರ್ ಕೋಳಿಗಳು 48 ದಿನಗಳಲ್ಲಿ ಪೂರ್ಣವಾಗಿ ಬೆಳವಣಿಗೆಯಾಗುತ್ತವೆ. ಆರನೇ ಪ್ರಶ್ನೆ, ಯಾವ ಸಮಯದಲ್ಲಿ ಆಗುವ ಹೃದಯಾಘಾತವು ಅತ್ಯಂತ ಅಪಾಯಕಾರಿಯಾಗಿದೆ? ನಿಮ್ಮ ಆಯ್ಕೆಗಳು: ಎ ಬೆಳಿಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿ. ಸರಿಯಾದ ಉತ್ತರ ಎ ಬೆಳಿಗ್ಗೆ. ಬೆಳಗಿನ ಜಾವದಲ್ಲಿ ಆಗುವ ಹೃದಯಾಘಾತವು ಅತ್ಯಂತ ಅಪಾಯಕಾರಿಯಾಗಿದೆ. ಏಳನೇ ಪ್ರಶ್ನೆ, ಕತ್ತರಿಸಿದ ತರಕಾರಿಗಳನ್ನು ತೊಳೆಯುವುದರಿಂದ ಯಾವ ವಿಟಮಿನ್ ನಾಶವಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ವಿಟಮಿನ್ ಇ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಸಿ.
ಸರಿಯಾದ ಉತ್ತರ ಡಿ ವಿಟಮಿನ್ ಸಿ. ಕತ್ತರಿಸಿದ ತರಕಾರಿಗಳನ್ನು ತೊಳೆಯುವುದರಿಂದ ವಿಟಮಿನ್ ಸಿ ನಾಶವಾಗುತ್ತದೆ. 8ನೇ ಪ್ರಶ್ನೆ. ಈ ಕೆಳಗಿನಲ್ಲಿ ಯಾವುದು ತೂಕ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಉಪಯೋಗಕಾರಿಯಾಗಿದೆ? ನಿಮ್ಮ ಆಯ್ಕೆಗಳು: ಎ ರಾಗಿ ಗಂಜಿ, ಬಿ ಕಿಚಡಿ, ಸಿ ಪೂರಿ, ಡಿ ಜೋಳ. ಸರಿಯಾದ ಉತ್ತರ ಎ ರಾಗಿ ಗಂಜಿ. ರಾಗಿ ಗಂಜಿ ತೂಕ ಕಡಿಮೆ ಮಾಡಿಕೊಳ್ಳಲು ಸಹಾಯಕಾರಿಯಾಗಿದೆ. 9ನೇ ಪ್ರಶ್ನೆ. ಈ ಕೆಳಗಿನಲ್ಲಿ ಯಾವುದು ತಿನ್ನುವುದರಿಂದ ಅನ್ನ ಅತಿ ವೇಗವಾಗಿ ಜೀರ್ಣವಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ನಿಂಬೆಹಣ್ಣು, ಬಿ ಮೊಸರು, ಸಿ ಬೆಲ್ಲ, ಡಿ ಖರ್ಜೂರ. ಸರಿಯಾದ ಉತ್ತರ ಬಿ ಮೊಸರು. ಮೊಸರು ಜೀರ್ಣಕ್ರಿಯೆಯಲ್ಲಿ ಅತ್ಯಂತ ಸಹಾಯಕಾರಿಯಾಗಿದೆ. ಅದರಲ್ಲೂ ಇದು ಅನ್ನವನ್ನು ಅತಿ ವೇಗವಾಗಿ ಜೀರ್ಣವಾಗುವಂತೆ ಮಾಡುತ್ತದೆ. 10ನೇ ಪ್ರಶ್ನೆ. ಈ ಕೆಳಗಿನಲ್ಲಿ ಯಾವುದು ಕಣ್ಣುಗಳು ಕ್ಲಿಯರ್ ಆಗಿ ಕಾಣಲು ಸಹಾಯ ಮಾಡುತ್ತದೆ? ನಿಮ್ಮ ಆಯ್ಕೆಗಳು: ಎ ಸಬ್ಬಕ್ಕಿ, ಬಿ ಕರಿಬೇವು, ಸಿ ಅಲೋವೆರಾ, ಡಿ ಅಶ್ವಗಂಧ. ಸರಿಯಾದ ಉತ್ತರ ಬಿ ಕರಿಬೇವು. ಕರಿಬೇವು ಕಣ್ಣುಗಳ ಆರೋಗ್ಯವನ್ನು ವೃದ್ಧಿಸುತ್ತದೆ. 11ನೇ ಪ್ರಶ್ನೆ. ಹೆಚ್ಚು ಕೋಳಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ನಿಮ್ಮ ಆಯ್ಕೆಗಳು: ಎ ಹೃದಯಾಘಾತ, ಬಿ ಮಲಬದ್ಧತೆ, ಸಿ ಕ್ಯಾನ್ಸರ್, ಡಿ ಸಕ್ಕರೆ. ಸರಿಯಾದ ಉತ್ತರ ಬಿ ಮಲಬದ್ಧತೆ. ಹೆಚ್ಚು ಕೋಳಿ ಮಾಂಸ ತಿನ್ನುವುದರಿಂದ ಮಲಬದ್ಧತೆ ಬರುವ ಸಾಧ್ಯತೆಗಳಿವೆ. 12ನೇ ಪ್ರಶ್ನೆ. ಸುಟ್ಟ ಗಾಯಗಳಿಗೆ ಏನು ಹಚ್ಚುವುದರಿಂದ ಉರಿಯೂತ ಅಥವಾ ಉರಿ ಕಡಿಮೆಯಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಅರಿಶಿನ, ಬಿ ಕರ್ಪೂರ, ಸಿ ಉಪ್ಪು ನೀರು, ಡಿ ತೆಂಗಿನ ಎಣ್ಣೆ. ಸರಿಯಾದ ಉತ್ತರ ಡಿ ತೆಂಗಿನ ಎಣ್ಣೆ. ಸುಟ್ಟ ಗಾಯಗಳಿಗೆ ತೆಂಗಿನ ಎಣ್ಣೆ ಹಚ್ಚುವುದರಿಂದ ಗಾಯಗಳ ಉರಿ ಹಾಗೂ ಗಾಯಗಳು ಅತಿ ಶೀಘ್ರವಾಗಿ. ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಒತ್ತಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಜಾಯಿನ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.